ಲೆಟ್ಸ್ ಗೋ. ಹೇ ಗೈಸ್, ನನ್ನ ಹೆಸರು ಬಂದುಬಿಟ್ಟು ಸನ್ನಿಧಿ ಗೌಡರ್ ಅಂತ. ಸೊ ನೀವೇನಾದರೂ ವರ್ಕ್ ಫ್ರಮ್ ಜಾಬ್ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದರೆ, 2024 ಮುಗೀತು, 2025 ಬಂದರೂ ಕೂಡ ಇನ್ನೂ ನೀವು ರಿಸರ್ಚ್ ಮಾಡ್ತಾ ಇದ್ದರೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ನೀವು ಮುಂದೆ ಅಂತ ಹೇಳ್ಬೋದು. ಸೊ ಹೇಳಬೇಕಂದ್ರೆ 2024 ಆಗಲಿ ಅಂದರೆ ಕೊರೋನಾ ಬಂದ ಟೈಮ್ನಾಗಿಂದೂ ಅಂದರೆ ಆವಾಗಿಂದನೇ ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಬಂದಿದೆ. ನಮ್ಮ ಜನ್ರೇಷನ್ ಕೂಡ ಅಪ್ಗ್ರೇಡ್ ಆಗ್ತಾ ಬಂದಿದೆ. ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ತುಂಬಾ ಜಾಬ್ಸು ಆವಾಗಲಿಂದನೇ ತುಂಬಾ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾವೆ. ಸೊ ದಟ್ಸ್ ವೈ ನಾನಿವತ್ತು ಕೂಡ ಹೇಳಲಿಕ್ಕೆ ಬಂದಿದ್ದೀನಿ, ಒಂದು ಕಂಪನಿ ಇದಿರೋದು ಬಂದುಬಿಟ್ಟು ರಿಚ್ ಇಂಡಿಯಾ ಕಂಪನಿ ಅಂತ. ಸೊ ಇದು ತುಂಬಾ ವರ್ಷ ಆಯಿತು ಸ್ಟಾರ್ಟ್ ಆಗಿ. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದರೆ ಸೊ ವಿತ್ ಇವಾಗ ಬಂದುಬಿಟ್ಟು ಫಸ್ಟ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗೋದು ಏನಪ್ಪ ಅಂತಂದರೆ, ಜಾಸ್ತಿ ಜನ ಕೇಳ್ತಿರ್ತಾರೆ ನಮಗೆ ಝೀರೋ ಇನ್ವೆಸ್ಟ್ಮೆಂಟ್ ಇದ್ದರೆ ಯಾವುದಾದ್ರು ವರ್ಕ್ ಫ್ರಮ್ ಜಾಬ್ ಹೇಳಿ ಅಂತಂದರೆ. ಸೊ ಫಸ್ಟ್ಲಿ ನಾನು ನಿಮಗೆ ತಿಳಿಸೋದೇನಪ್ಪ ಅಂದರೆ, ಬಿಸ್ನೆಸ್ ಅಂದ್ರೇ ಫಸ್ಟ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಿಸ್ನೆಸ್ ಅಂದ್ರೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಅದರಲ್ಲಿ ಪ್ರಾಫಿಟ್ ತೆಗೆಯೋದು ಅಂತ. ಸೊ ಇದು ಕೂಡ ಹಾಗೆಯೇ. ಎಲ್ಲ ಜಾಬ್ಸ್ ನೀವು ನಿಮಗೇನಾದರೂ ಝೀರೋ ಇನ್ವೆಸ್ಟ್ಮೆಂಟ್ ಬೇಕಿದ್ದರೆ, ಝೀರೋ ಇನ್ವೆಸ್ಟ್ಮೆಂಟಿಂದ ನಾನು ವರ್ಕ್ ಮಾಡ್ತೀನಿ, ಅದು ಆನ್ಲೈನಲ್ಲೇ ವರ್ಕ್ ಫ್ರಮ್ ಹೋಮೇ ಮಾಡ್ತೀನಿ ಅಂತ ಏನಾದರೂ ಇದ್ದರೆ, ಸೊ ನಿಮ್ಮದು ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು, ಇಲ್ಲ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಸೊ ಇಷ್ಟೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ಎನಿ ಎಕ್ಸ್ಪೀರಿಯೆನ್ಸ್, ವಿತೌಟ್ ಎನಿ ಗ್ರ್ಯಾಜುಯೇಷನ್ ಯಾರು ಕೂಡ ನಿಮ್ಮನ್ನ ಇಂಟರ್ವ್ಯೂ ಕೂಡ ಮಾಡ್ಕೊಳಲ್ಲ. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಸೊ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದರೆ, ಇದು ಬಂದುಬಿಟ್ಟು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ನೀವು ಇದರಲ್ಲಿ 260 ರುಪೀಸಿಂದನೂ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಸೊ ಪ್ರಾಫಿಟ್ನ ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ಪ್ಯಾಕೇಜು. ಸೊ ನೀವೇನಾದರೂ ನನ್ನ ಅಂಡರಲ್ಲಿ ಮಾಡ್ತೀನಿ ಅಂತ ಅಂದರೆ ನಿಮಗೆ ಸ್ವಲ್ಪ 10% ಆಫ್ ಇರುತ್ತೆ. ಸೊ ಅಂದರೆ 260 ಆಗಿರ್ಬೋದು, 500 ರುಪೀಸಿಂದನೂ ಅದು ಇದೆ. ಸೊ ದೆನ್ ತುಂಬ ಇವೆ ಪ್ಯಾಕೇಜಸ್, ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇಲಿ. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಆನ್ಲೈನ್ ಬಿಸ್ನೆಸ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂದರೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಯಾವುದು ಬಿಸ್ನೆಸ್ ನಡೆಯಲ್ಲ, ವರ್ಕ್ ಫ್ರಮ್ ಹೋಮ್ ಜಾಬು ಆಗಲ್ಲ. ಸೊ ಹೇಳಬೇಕಂದ್ರೆ ನಿಮಗೇನಾದರೂ ಎನಿ ಡೌಟ್ಸ್ ವಾಟ್ ಎವರ್ ಇಟ್ ಮೇ, ಡಿಸ್ಪ್ಲೇನಲ್ಲಿ ಕಾಣ್ತಿರೋ ನಂಬರ್ಗೆ DM ಮಾಡಿ, ರಿಚ್ ಅಂತ DM ಮಾಡಿ, ಹಾಯ್ ಅಂತ ಮಾಡಬೇಡಿ, ರಿಚ್ ಅಂತ ಮಾಡಿ. ಏನಾದರೂ ನಿಮಗೆ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸೊ ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದುಬಿಟ್ಟು ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಜಾಯ್ನಿಂಗ್ ಮಾಡಿಸ್ಬಿಟ್ಟು ಒಂದಿಷ್ಟು ಜನ ರೆಸ್ಪಾನ್ಸ್ ಮಾಡಲ್ಲ. ಬಟ್ ನಾನು ಹಂಗಲ್ಲ, ನನ್ನ ಅಂಡರಲ್ಲಿ ತುಂಬ ಜನ ಆಗಿದ್ದಾರೆ, ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ಸೊ ನೀವು ಯಾವಾಗ ಬೇಕಾದರೂ ಎನಿ ಟೈಮ್ ಮೆಸೇಜ್ ಮಾಡಿ, ಎನಿ ಟೈಮ್ ನನಗೆ DM ಮಾಡಿ, ನಾರ್ಮಲ್ ಮೆಸೇಜ್ ಆದರೂ ಮಾಡಿ, ವಾಟ್ಸಪ್ ಮೆಸೇಜ್ ಆದರೂ ಮಾಡಿ. ಇದು ಬಂದುಬಿಟ್ಟು ನನ್ನ ಇನ್ಸ್ಟಾ ID. ಸೊ ಇದರಲ್ಲಾದರೂ ಮೆಸೇಜ್ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಿತ್ತು ಅಂದರೆ, ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಯು ಕ್ಯಾನ್ DM ಮೀ. ಸೊ ದೆನ್ ಹೇಳಬೇಕಂದ್ರೆ ಫಸ್ಟ್ಲಿ ನಾನು ಆಗಲೇ ಮುಂಚಿತವಾಗಿ ಹೇಳಿದೆ, ಆನ್ಲೈನ್ ಬಿಸ್ನೆಸ್ ಅಂದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಇರೋದೇ. ನೀವು ಎಕ್ಸಾಂಪಲ್ ತೊಗೊಳ್ಳಿ, ಆ್ಯಸ್ ಕ್ಲಾತ್ ಶಾಪ್ ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಏನೂ ನಡೆಯಲ್ಲ. ಸೊ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ತಾನು ಪ್ರಾಫಿಟ್ ತೆಗಿಯೋಕ್ಕಾಗೋದು. ಸೊ ದಟ್ಸ್ ವೈ ಇದರಲ್ಲಿ ನಿಮಗೆ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ನೀವು ದೆನ್ ಹೇಳಬೇಕಂದ್ರೆ ಇವಾಗ ನೀವೇನು ದುಡ್ಡು ಕೊಟ್ಟು ಜಾಯ್ನ್ ಆಗ್ತೀರಲ್ವಾ, ಸೊ ಜಾಯ್ನ್ ಆದ ತಕ್ಷಣವೂ ಕೂಡ ನೀವೆಲ್ಲ ಸೀರೀಸ್ ನಾವೆಲ್ಲ ಎಲ್ಲದನ್ನು ನೋಡ್ತಾ ಹೋದರೆ ಅಂದರೆ ಎಲ್ಲ ಸೀರೀಸ್ ಕಂಪ್ಲೀಟ್ ಆದರೆ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಬೇಕಂದರೆ ಇನ್ನೊಂದು ಕಂಪ್ನಿಯಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ನಿಮ್ಗೆ ಏನಾದರೂ ಆ್ಯಡ್ಸ್, ಪ್ರಮೋಷನ್ ವಿಡಿಯೋಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಹೈಯರ್ ಕಂಪ್ನಿಗೆ ಅಂದರೆ ತುಂಬಾ ಹೈ ಪ್ರಾಫಿಟ್ ಇರೋವಂಥ ಕಂಪ್ನಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಫಸ್ಟ್ ನೀವು ಇಂಟರ್ವ್ಯೂ ಮುಗಿಸ್ಕೊಳ್ಳಿ, ಅಂದರೆ ಇದು ಫಸ್ಟ್ ನೀವು ಕ್ಲಾಸ್ ಮುಗಿಸ್ಕೊಳ್ಳಿ, ರಿಜಿಸ್ಟರ್ ಆಗಿ
ನಾನು ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ದರೆ ನನಗೆ ಡಿ ಎಮ್ ಮಾಡಿ. ಥ್ಯಾಂಕ್ ಯು.